ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರ. ಮೊದಲನೇ ಈ ನನ್ನ ತಂದೆ ತಾಯಿಗಳನ್ನು ಸ್ಮರಿಸುತ್ತಾ, ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿಯವರನ್ನು ಸ್ಮರಿಸುತ್ತಾ, ಸ್ವರ್ಣಮಾಲಾ ಮೇಡಮ್ ಅವರು ನೆನೆಸುತ್ತಾ, ನನ್ನ ಅನುಭವವನ್ನು ಹಂಚಿಕೊಳ್ಳಕ್ಕೆ ವೇದಿಕೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನನಗೆ ಮೊದಲು ಅನೇಕ ಕಾಯಿಲೆಗಳಿದ್ದು, ಆ ಕಾಯಿಲೆಗಳಂದ್ರೆ ಅಂತಿಂತವಲ್ಲ. ಸ್ಟೋನ್ ಅಂತೇಳಿ ಸ್ಟಾರ್ಟ್ ಆದ ಮೊದಲ ಕಿಡ್ನಿ ಸ್ಟೋನ್ ಅಂದರು. ಆ ಸ್ಟೋನು 3 ಇಂಚ್ ಇತ್ತು. ಎಲ್ಲ ಸ್ವಲ್ಪ ಇದ್ರೆ ಬ್ಲಾಸ್ಟ್ ಮಾಡ್ತೀವಿ, 3 ಇಂಚ್ ಐತಿ, ನಿನಗೆ ಆಪ್ರೇಷನ್ ಮಾಡಬೇಕಂತ ಹೇಳಿದರು. ಅದು ಇಲ್ಲಿ ಮಾಡಾಗಿಲ್ಲ, ಫಸ್ಟ್ ಟೈಮ್ ಇಲ್ಲಿ ಯಾರೂ ಮಾಡಿಲ್ಲ, ನೀವು ಎಲ್ಲರಿಗೆ ಹೋಗ್ರಿ ಅಂಥೇಳಿ ಬರೆದು ಕೊಟ್ಟರು. ನಾವು ಎಲ್ಲರಿಗೆ ಭಾಷೆ ಗೊತ್ತಿಲ್ಲ, ಏನೂ ಇಲ್ಲ, ನಾವು ಮಾಡಿದ್ರೆ ನೀವು ಇಲ್ಲೇ ಮಾಡಿರಿ ಅಂಥೇಳಿ ಕೆರುಡಿ ಡಾಕ್ಟರ್ ಹತ್ರ ಕೇಳ್ಕೊಂಡೆ. ಸತ್ರ ನಿಮ್ಮ ಇದ್ರೊಳಗೆ ಸಾಯ್ತೀನಿ, ನೀವೇ ಮಾಡಿರಿ ಅಂತಂದೆ. ನಂದೇ ಫಸ್ಟ್ ಮಾಡಿದ್ದವರು ಕಿಡ್ನಿ ಸ್ಟೋನ್ ಆಪ್ರೇಷನ್. ಅದಾದ ಮೇಲೆ ಮತ್ತೊಂದು 4-5 ವರ್ಷ ಆದಮೇಲೆ ಮತ್ತೊಂದು ಗಡ್ಡಿ ಹುಟ್ಕೊಂತು. ಆ ಗಡ್ಡಿ ಅದು ಎಷ್ಟು ಏನು ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಕರಗಲಿಲ್ಲ, ಎಲ್ಲಿ ತೋರಿಸಿದ್ರು ಕರಗಲಿಲ್ಲ. ಅದು ಒಂದು ಸ್ವಲ್ಪ ಹಂಗಾಗಿ ಬೆಳೀತಾ ಬಂತು. ಅದ್ರದ್ದು ಬಗ್ಗೆ ಮುಂದೆ ಹೇಳ್ತೀನಿ ಧ್ಯಾನದ ಇದಾದ್ಮೇಲೆ. ಆಮೇಲೆ ಕ್ಯಾನ್ಸರ್ ಅನ್ನೋದೊಂದು ಕಾಯಿಲೆ ಬಂತು. ಆ ಕ್ಯಾನ್ಸರ್ ಅಂದ್ರೆ ಮನುಷ್ಯ ಭಯ ಬೀಳ್ತಾನೆ. ಆ ಕ್ಯಾನ್ಸರ್ ಸುದ್ದಿ ಕೇಳಿದ್ರನ ನಾನು ಕ್ಯಾನ್ಸರ್ ಇದ್ರೆ ಒಬ್ಬರ ಅಲ್ಲ, ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರು ಕೂಡ ಭಯ ಬೀಳ್ತಾರೆ ಆ ರೋಗಕ್ಕೆ. ಆಮೇಲೆ ಅಕ್ಕಪಕ್ಕದವ್ರು ಇದ್ರು ಕೂಡ ಇಂಥದ್ದು ಹಿಂಗೆ ರೋಗ ಐತಿ, ಹಿಂಗೆ ರೋಗ ಬಂದೈತಿ, ಇಂಥದ್ದೈತಿ, ಆ ಕಾಯಿಲೆ ಐತಿ, ಈ ಕಾಯಿಲೆ ಐತಿ ಅಂತೇಳಿ ಅನ್ನೋರದೂ ಕೇಳೀನಿ. ಅವು ಎಲ್ಲವನ್ನು ದಾಟಿ ಆಪ್ರೇಷನ್ ಮಾಡಿಸ್ಕೊಂಬಂದ ಮೇಲೆ ಲಾಕ್ಡೌನ್ ಆಗಿಬಿಡ್ತು. ನಾವು ಮಾಡಿಸ್ಕೊಂಡು 4-5 ದಿನಕ್ಕೆ ಲಾಕ್ಡೌನ್ ಆಗಿಬಿಡ್ತು. ಹೋಗ್ಲಿಕ್ಕೆ ತುಂಬ ಭಯಂಕರ ತ್ರಾಸ ಆಗಿಬಿಡ್ತು. ಆಪ್ರೇಷನ್ ಆದಮೇಲೆ ಕಿಮೋಥೆರಪಿ, ರೇಡಿಯೋಥೆರಪಿ ಅಂಥೇಳಿ ಇಂಥವೆಲ್ಲ ಮಾಡ್ಬೇಕಾದ್ರೆ ಲಾಕ್ಡೌನ್ ಟೈಮ್ದಾಗ ಸಾಕಷ್ಟು ಕಷ್ಟಪಟ್ಟರು ನಮ್ಮ ಮನೆಯಲ್ಲಿ ಎಲ್ಲರೂ, ನಮ್ಮ ಮಕ್ಕಳು. ಆ ಟೈಮ್ದಲ್ಲಿ ಏನೋ ಅದು ಒಂದು ಗೆದ್ದು ಬಂದೆ. ಆಮೇಲೆ ಶುರುವಾಯಿತು ಮತ್ತೆ ತಲೆನೋವು ಅನ್ನೋದು. ಆ ತಲೆನೋವಿನ ಏನು ಮಾನಸಿಕ ಅದು ಅಲ್ಲ, ಅದು ಅಲ್ಲಿ ನನಗೆ ಒಟ್ಟು ತಲೆಯಾಗ ಏನೈತಿ, ಮತ್ತೆ ಒಂದು ಏನೋ ಹುಟ್ಕೊಂಡೈತಿ ನನ್ನ ತಲೆಯಾಗ, ಇದ್ರದ್ದು ಗಡ್ಡೆ ಐತಿ ಅಂತ ತಿಳ್ಕೊಂಡು ನಾನು ಬ್ರೈನ್ ಟ್ಯೂಮರ್ ಇರ್ಬೋದು ಅನ್ನೋದು ನನ್ನ ತಲೆಯಾಗ ಕುಂತು ನನಗೆ ಮತ್ತೆ ಎದ್ರದ್ದು ಮತ್ತೆ ಆಪ್ರೇಷನ್ ಇದ್ದಂಗೆ ಐತಿ, ನಾನು ಕರ್ಕೊಂಡು ಹೋಗ್ತಾರ ಅನ್ನೋದೊಂದು ಮತ್ತೆ ಒಂದು ಭಯ ಹುಟ್ಟಿತು. ಪೇಪರಲ್ಲಿ ಓದ್ತಾ, ಸುಧಾ ಪತ್ರಿಕೆಗಳನ್ನು ಓದ್ತಾ, ಮೊಬೈಲ್ ನೋಡ್ಕೊತ ಇದ್ದಾಗೆಲ್ಲ ಒಂದೊಂದು ನನಗೆ ತಿಳಿಯಾಕತ್ತಿದ್ವು. ಇಂಥದ್ದು ನನಗೆ ಹಿಂಗೆ ಆಗುತ್ತಂದ್ರೆ ನನಗೂ ಇಂಥ ಕಾಯಿಲೆ ಐತೆ ಅನ್ನೋದು ನನಗೆ ಹುಟ್ಕೊಂತು. ಆಮೇಲೆ ಕಿಮೋಥೆರಪಿ, ರೇಡಿಯೋಥೆರಪಿ ಮುಗಿದ ಮೇಲೆ ಮತ್ತೆ ನನಗೆ ಅದು ತಲೆನೋವು ಸ್ಟಾರ್ಟ್ ಆಗೋದು ಹೋಗಲೇ ಇಲ್ಲ. ಮತ್ತೆ ಏನಂದ್ರು, ಇಲ್ಲ ವರ್ಷಕ್ಕೊಮ್ಮೆ ಚೆಕ್ ಮಾಡಿಸುವಂತ ಇರಬೇಕು, ಇಲ್ಲಾಂದ್ರೆ ಕಣಗಳು ಉಳಿದು ಅಂದ್ರೆ ಮತ್ತೆ ನಿನಗೆ ಅದು ಸ್ಟಾರ್ಟ್ ಆಗ್ಬೋದು ಅಂತ ಅನ್ನೋದು ಭಯ ಹುಟ್ಟಿಸಿದ್ರು. ಆ ಭಯಕ್ಕೆ ಮತ್ತೆ ತಲೆನೋವು ಜಾಸ್ತಿ ಆಯ್ತು. ಆಮೇಲೆ ಅನಿತಾ ಮೇಡಮ್ ಅವರು ನಮ್ಮಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿಯಲ್ಲಿ ಲಲಿತಾ ಸಹಸ್ರನಾಮ ಓದಕ್ಕೆ ಬರ್ತಿದ್ರು. ಅವಾಗ ನಾವು ಯಾಕೆ ಎಲ್ಲರೂ ಸೇರಿ ಓದಿದ ಮೇಲೆ ಪತ್ರಿಜಿ ಅವ್ರದ್ದು ಒಂದು 10 ನಿಮಿಷ ಧ್ಯಾನ ಮಾಡೋಣ ಅಂತ ಹೇಳಿದರು. ಆಮೇಲೆ ಅಲ್ಲಿ ಶುರು ಮಾಡಿದ್ವಿ, ಎಲ್ಲರೂ ಧ್ಯಾನ ಮಾಡ್ತಿದ್ವಿ. ಆ ಧ್ಯಾನದಿಂದ ಏನಾಗುತ್ತಾ, ಇಷ್ಟೆಲ್ಲ ಆಪ್ರೇಷನ್ ಆಗ್ಯಾವು, ನನಗೇನು ಕಡಿಮೆ ಆಗುತ್ತೆ ಅನ್ನೋದು ನನಗೆ ತಿಳಿತಿತ್ತು. ನೋಡ್ತಿದ್ದೆ, ಆದ್ರೆ ಮಾಡ್ತಿದ್ದಿಲ್ಲ. ಅಲ್ಲಿ ಒಂದು ಧ್ಯಾನ ಮಾಡಿ ಹೋದ್ಮೇಲೆ ಮನೆಗೆ ಹೋದ್ಮೇಲೆ ಮತ್ತೆ ನಾನು ಒಂದು 2 ದಿನ ಮಾಡಿದ. 2 ದಿನ ಮೇಲೆ ನನಗೆ ಧ್ಯಾನ ಮಾಡಬೇಕು ಅನ್ಸಕೈತು. ಅದನ್ನ ನೋಡಿ ಕೇಳಿದ ಮೇಲೆ ಆ ಸಂಗೀತ ಕೇಳದೇ ಇಲ್ಲ ನನಗೆ, ಇಲ್ಲ ಈ ಧ್ಯಾನದಲ್ಲಿ ಏನೋ ಶಕ್ತಿ ಇದೆ, ನಾ ಧ್ಯಾನ ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂತು. ಅವಾಗ ನಾನು ದಿನ ಡೈಲಿ ಊರಿಗೆ ಅವ್ರು ಕೂಡ ಧ್ಯಾನ ಮಾಡಾಕತ್ತಿದೆ. ಆಮೇಲೆ ತಲೆನೋವಿನ ಸಂಬಂಧ ಮತ್ತೆ MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದೆ, ಏನೇ ಇಲ್ಲ ಅಂತಂದ್ರು. ಸೀದಾ ಮತ್ತೆ ಕುಡ್ಲ ಸಂಬಂಧ ಮಹಿಳಾ ಧ್ಯಾನ ಚಕ್ರ ಐತಿ, ಬರ್ತೀರೇನಂತ ಕೇಳಿದ್ರು ಮೇಡಮ್ ಅವರು. ಬರ್ತೀನ್ರಿ ಅಂತ ಹೇಳಿ ಬಂದೆ. ಆದ್ರೆ ನನಗಿಲ್ಲಿ ಬಂದ ಮೇಲೆ ಗೊತ್ತಾಯಿತು ಧ್ಯಾನದಿಂದ ಎಷ್ಟು ಶಕ್ತಿ ಇದೆ, ಧ್ಯಾನದಲ್ಲಿ ಎಷ್ಟು ಮಹತ್ವ ಇದೆ ಅನ್ನೋದು ನನಗೆ ಗೊತ್ತಾಯಿತು. ನನಗೆ ಕೇವಲ 2 ದಿನದಲ್ಲಿ ಆ ತಲೆನೋವಿನಿಂದ ಯಾವುದೇ ಧ್ಯಾನದಿಂದ ಸರ್ವ ರೋಗವೂ ನಿವಾರಣೆ ಆಗುತ್ತೆ ಅನ್ನೋದು ಕೇಳಿದ್ದೆ. ಆದ್ರೆ ನನಗೆ 2 ದಿನದಾಗ ಇಲ್ಲಿ ಬಂದ ಮೇಲೆ ನನಗೆ ಎಲ್ಲ ಕಾಯಿಲೆಗಳು ಹೋದವು ಅನ್ನೋದೊಂದು ಅನುಭವನ ನಾನು ಪಡೆದೆ. ಹೋದ ವರ್ಷ ಜನವರಿ 26, 27, 28ನೇ ತಾರೀಕು, ಜನವರಿ 26, 27, 28 ಇತ್ತು. ಬಂದೆ. ನನಗೆ 27ನೇ ತಾರೀಕು ಬಂದೆ. ಬಂದ್ಗಳೇನ ನಾನು ರಾತ್ರಿ
ಕೂತಾಗ ಗುಹೇಶ್ವರ ಅನ್ನೋದೊಬ್ರು ಇಲ್ಲಿ ಸಂಗೀತ ವಾದ್ಯಗಳ ಮುಖಾಂತರ ಹಾಡ ಹಾಡಿದ್ರು ಬಸವಣ್ಣವ್ರ ವಚನದ್ದು. ನನಗೆ ಆ ಗುಹೇಶ್ವರ ಗುಹೇಶ್ವರ ಅಂದಾಗೆಲ್ಲ ನನಗೆ ಈ ಕಂಬದ ಹತ್ರ ಕೂತಿದ್ದೆ. ಆ ಲೈಟಿನ ಬೆಳಕಿಗೆ ಈ ಒಂದು ಸೌಂಡಿಗೆ ಈ ದೊಡ್ಡದ ಒಂದು ಹಾಲಿಗೆ ಆ ಸೌಂಡಿಗೆ ಏನಕ್ಕೆ ನನ್ನ ತಲೆಯಾಗ ಅದು ಅವ್ರು ಹೆಚ್ಚು ಬಾರಿಸ್ಕೊಂತ ಮ್ಯೂಸಿಕ್ ಹಾಕ್ತಾರ, ಸಂಗೀತ ನುಡಿಸ್ತಾರ. ಅದಕ್ಕೆ ನನ್ನ ತಲೆಯಾಗನ ಅದು ಇದನ್ನ ECG ಮಾಡಿದಂಗೆ ಆಗ್ತಿತ್ತು. ನನಗೆ ECG ಮಾಡಿದ್ರೆ ಹೆಂಗೆ ಅದು ನರಗಳು ಇದಾಗ್ತಿರ್ತಾವು ಆ ಥರ ನನಗೆ ಆಗಾಕತ್ತಿ. ಅವಾಗ ನನಗೆ ತಲೆಯಾಗಿದ್ದ ಅದು ಎಷ್ಟು ಸಂಗೀತ ಜೋರಾಗಿ ಬರ್ಸಾಕತ್ತಿದೆ ಅಲ್ಲ, ಲಾಸ್ಟಿನ ಮ್ಯೂಸಿಕ್ಕಿಗೆ ನನ್ನ ತಲೆಯಾಗಿದ್ದ ನನ್ನಿಂದ ಏನೋ ಒಂದು ಹೋದಂಗೆ ಆಗ್ಬಿಡ್ತು ನನಗೆ ಬೆಳಕು. ಆ ಬೆಳಕು ಹೋದಾಗ ನಾನು ಏನೋ ಆಗಾಕತ್ತೈತಿ ನನಗೆ. ನಾನು ಯಾಕಾರ ಬಂದೆ ಧ್ಯಾನಕ್ಕೆ ಅನಿಸ್ತು ನನಗೆ ಹೇಳಕ್ಕೂ ಆಗಲಿಲ್ಲ, ಎದ್ದು ನಿಂದ್ರಕ್ಕೂ ಆಗಲಿಲ್ಲ. ಒಂಥರ ಸಂಕಟ ಆಗಾಕತ್ತು. ನಮ್ಮ ಪಕ್ಕ ತುಂಗಿ ಸರ್ ಮಿಸಸ್ ಕುಂತಿದ್ರು. ನನಗೆ ಹಿಂಗೆ ಆಗಾಕತ್ತೈತ್ರಿ, ನಾ ಮನೆಗೆ ಹೋಗ್ತೀನಿ ಅಂತಂದೆ. ಇಲ್ಲಿ ತಳ್ರಿ ಇನ್ನೊಂದು ನಿಮಿಷ ಹೋಗುನಂತ, ನಾನು ಕರ್ಕೊಂಡು ಹೋಗ್ತೀನಿ ಅಂದರು. ಆದ್ರೆ ನಾನು ಊರು ಮುಟ್ತೀನಿ ಇಲ್ಲ ಗೊತ್ತಿಲ್ಲ, ನನ್ನ ಊರು ಇದೆ, ಏನಾರ ಆದ್ರೆ ನಾನು ಇಲ್ಲೇ ಸಾಯ್ತೀನಿ ಅಂತೇಳಿ ಮತ್ತೆ ಧೈರ್ಯ ಮಾಡಿ ಕುಂತೆ. ಆ ಥರ ನನಗೆ ತ್ರಾಸ ಆಗಿಬಿಡ್ತು. ಅದು ಏನು ಮಾಡಬೇಕು ನಾನು ಮತ್ತಿಲ್ಲ, ಸ್ವಲ್ಪ ಆರಾಮಾಗುತ್ತೆ, ಏನೂ ಆಗಾಗಿಲ್ಲ, ಹೋಗು ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದರು. ನನಗೆ ಧ್ಯಾನದಿಂದ ಅಷ್ಟು ಅನುಭವಗಳನ್ನ ಅದು. ಆಮೇಲೆ ಇವೆಲ್ಲ ಕೈಗಳು ಕಿಮೊಥೆರಪಿ ರೇಡಿಯೋಥೆರಪಿ ಆದಮೇಲೆ ನನ್ನ ಕೈಗೆ ಒಂದು ತುಂಬಿ ಚೆರಿಗೆ ಎತ್ತಕ್ಕಾಗ್ತಿದ್ದಿಲ್ಲ, ನನಗೆ ಇವು ಕೈ ಮಡ್ಚಕ್ಕಾಗ್ತಿದ್ದಿಲ್ಲ ಬೆರಳುಗಳು. ಈಗ ಧ್ಯಾನದಿಂದ ನಾನು ಈಗ 5-6 kg ತನ ಏನೇ ವಸ್ತು ಇರಲಿ, ಭಾರವಾದ ವಸ್ತುನೇ ಎತ್ತೀನಿ. ನನ್ನ ಕೆಲಸ ನಾ ಮಾಡ್ಕೊತೀನಿ. ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೆ ಅವಾಗ. ಈಗೆಲ್ಲ ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಯಾಕಂದ್ರೆ ಈಗ ನಾವು ಮಕ್ಕಳಿಗೋಸ್ಕರ ಗಂಡ ಮನೆ ಮಕ್ಕಳು ಅಂತ ಹೇಳಿ ನಮ್ಮ ಹೆಲ್ತ್ ನಾವು ನೋಡ್ಕೊಳ್ಳೋದಿಲ್ಲ, ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಳೋದಿಲ್ಲ. ಆದರೆ ಈಗಾದರೂ ನಾವು ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ನಮ್ಮ ಸಲಗರ ನಾವು ಇದನ್ನ ಧ್ಯಾನ ಮಾಡಿ ಇದನ್ನ ಜೀವನ ಸಾಗಿಸ್ಬೇಕು ಅನ್ನೋದು ಒಂದು ಮನಸ್ಸಿನಾಗ ಐತಿ. ಧ್ಯಾನದಿಂದ ನನಗೆ ಇಷ್ಟೆಲ್ಲ ಅನುಭವಗಳಾಗ್ಯಾವು. ಪ್ರತಿ ದಿವಸ ಬೆಳಗ್ಗೆ 5ರಿಂದ 6 ಸಂಜೆ ಮಧ್ಯಾಹ್ನ ಧ್ಯಾನ ಮಾಡ್ತಿರ್ತೀನಿ. ಆ ಧ್ಯಾನದಿಂದ ನನಗೆ ಎಲ್ಲ ನೋವುಗಳು ಹೋಗ್ಯಾವು. ಎಲ್ಲಿ ಹೋದ್ರೂ ನಾನು ಧೈರ್ಯದಿಂದ ಇರ್ತೀನಿ, ಧೈರ್ಯವಾಗಿ ಹೋಗ್ತೀನಿ ಬರ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಎಲ್ಲವೂ ನನಗೂ ಎಲ್ಲ ಕಾಯಿಲೆಗಳನ್ನು ನನಗೆ ದೂರ ಆಗ್ಯಾವು. ಮುಂದಿನ ಅದರಾದ್ರೂ ನಾನು ದಿನ ಧ್ಯಾನವನ್ನು ಮಾಡಿ ಯಾವುದೇ ರೋಗ ಬರಲಾರ್ದಂಗೆ ನಾನು ನೋಡ್ಕೊತೀನಿ. ಅಕ್ಕಪಕ್ಕ ಇದ್ದವರಿಗೆ ಧ್ಯಾನದ ಬಗ್ಗೆ ಹೇಳ್ತೀನಿ, ನನಗೆ ಹಿಂಗೆ ಆಗೈತಿ, ನೀವು ಧ್ಯಾನ ಮಾಡಿರಿ. ನಾನು ಅಲ್ಲೆಲ್ಲಿ ಇಷ್ಟು ಹೋಗಿ ಎಲ್ಲ ಹಂಚಿ ಬಂದೀನಿ, ಬರ್ರಿ ಅಂತ ಹೇಳಿ ಬಂದೀನಿ. ಅವರು ಬರ್ಬೋದು ನಾಳೆ, ಎಲ್ಲರೂ ಬರ್ತಾರೆ. ನಮ್ಮ ಮನೆಗೆ ಬರಂಗಿಲ್ಲ, ಎದಕ್ಕೆ ನಮ್ಮ ಸರ್ ಮಾಡ್ತಾರ, ನನ್ನ ಮಗಳು ಡಾಕ್ಟರ್ ಹಾಕಿ ಮಾಡಂಗಿಲ್ಲ, ನಂಬಂಗಿಲ್ಲ ಅವರು ಧ್ಯಾನನ. ಅದಕ್ಕೆ ನೀನು ಬಾ ಅಂತಂದ್ರೆ ನಾ ಬರ್ತೀನಿ ಅಂತಿದ್ರು. ಆದ್ರೂ ಬರ್ತಿದ್ದಿಲ್ಲ, ನಮ್ಮ ಜೊತೆಗೂ ಕುಂತು ಮಾಡ್ತಿದ್ದಿಲ್ಲ. ನನ್ನ ಮೊಮ್ಮಗಳು ಮಾಡ್ತಿದ್ಲು. ನನ್ನ ಮೊಮ್ಮಗಳಿಗೆ ಕಾಲು ಒಂದು ಸ್ವಲ್ಪ ಈಚಿಂಗ್ ಅಂತಾರ, ಗುಳ್ಳಿಗಳಾಗ್ತಿದ್ವು. 8 ವರ್ಷ ತೋರಿಸಿದ್ವಿ ಬಾಗಲಕೋಟೆಯಾಗ, ಕಡಿಮೆ ಆಗಿದ್ದಿಲ್ಲ. ನನ್ ಕೂಡ ಧ್ಯಾನ ಕುಂದ್ರು, ನಿನಗೆ ಅದನ್ನು ಹೋಗುತ್ತೆ ನೋಡು ಸಿಂಚು ಅಂತಂದೆ. 2 ದಿನದಾಗೆ ಅದು ನೀ ಧ್ಯಾನ ಮಾಡಿದ್ರೆ ನನ್ನ ಕಾಲು ರಸಿಗೆ ಹೋಗ್ತಾವನ ಅಂತಂದ್ಲು. ಎಲ್ಲರೂ ಹೋದಕ್ಕೆ ಕಾಲು ಮುಚ್ಕೊಂಡು ಅಡ್ಡಾಡ್ತಿದ್ಲು, ಕಾಲು ಯಾರಿಗೂ ತೋರಿಸ್ತಿದ್ದಿಲ್ಲ. ಆ ನಮ್ಮನೆ ಗುಳ್ಳಿ ಇದ್ದು ಆಕೆಗೆ. 2 ದಿನ ಮಾಡು ನೋಡು ನಿನಗೆ ಅಂತಂದೆ. ನೋಡಿದ್ನ ಅಂತೇಳಿ ನಾನು ಕೂಡ 10 ನಿಮಿಷ ಮಾಡು ದಿನ, ನೀನು ದಿನ 10 ನಿಮಿಷ ಮಾಡು, ನೀ 2 ದಿನ ನಿನಗೆ ಚಲೋ ಅನಿಸಿದ್ರೆ ಮಾಡು, ಇಲ್ಲಾಂದ್ರೆ ಬೇಡ ಅಂತ ಹೇಳಿದೆ. ಆಕೆ 10 ನಿಮಿಷ ದಿನ 2 ದಿನ ಮಾಡಿಲ್ದು. ನಾನು ಮಾಡ್ತೀನಿ ಅಜ್ಜಿ ಅಂದ್ಲು. ನಾನು ಮಾಡ್ತೀನಿ ಅಂದಾಕಿ ದಿನ ಅರ್ಧ ತಾಸು ಮಾಡಕತ್ತಿಲ್ದು, ನಮ್ಮನ್ನು ತಾನೇ ಎಬ್ಸಕತ್ತಿಲ್ದು ಧ್ಯಾನಕ್ಕೆ. ಆಕೆ ಕೇವಲ 20 ದಿನದಾಗ ಆಕೆ ಕಾಲು ಸಂಪೂರ್ಣ ವಾಸಿ ಆಯ್ತು. ಆಕೆಗೆ ವಯಸ್ಸು 15 ವಯಸ್ಸಿದ, ಹೋದ 1 ವರ್ಷ ಆಯ್ತು ಆಕಿನೂ ಮಾಡಾಕೀಗ ಪೂರ್ತಿ. ಹೊಳ್ಳಿ ಇನ್ನೂವರೆಗೂ ಆಕೆಗೆ ಯಾವುದು ಗುಳ್ಳಿ ಆಗಿಲ್ಲ ಕಾಲಲ್ಲಿ, ಅಷ್ಟು ಸಂಪೂರ್ಣ ವಾಸಿ ಆಗ್ತದ ಕಾಲಿಗೆ ಗುಳ್ಳಿ. ಆಕೆ ಹೊರಗೆ ಯಾರಿಗಾರ ಕಾಲು ತೋರ್ಸಕ್ ಸಹಿತ ಅಷ್ಟು ಮುಜುಗರ ಪಟ್ಕೊಂತಿದ್ಲು. ಈಗ ತಾನು ಧ್ಯಾನ ಮಾಡೋದ್ರಿಂದ ಈಗ ಸರ ಫಸ್ಟ್ ರ್ಯಾಂಕ್ ಬಂದ್ಲು, ಮೆಡಲ್ ತಗೊಂಡ್ಲು ಓದಿನಲ್ಲಿ. ಮತ್ತೆ ಆಕಿಗೆ ಹಾಡನ್ನ ಹಾಡಕ್ ಬರ್ತಿದ್ದಿಲ್ಲ. ಈ ಧ್ಯಾನಕ್ಕೆ ಬಂದ ಮೇಲೆ ಆಕಿ ಧ್ಯಾನ ಮಾಡಾಕತ್ತಿಂದ ಈಗ ಮೊನ್ನೆ ಬಸವಣ್ಣವ್ರ ಒಂದು ಹಾಡ ಹಾಡಿಲ್ದು ತಮ್ಮ ಸ್ಕೂಲ್ಯಾಗ, ನಾಡಗೀತೆ ಹಾಡಿಲ್ದು. ಇಷ್ಟೆಲ್ಲ ಧೈರ್ಯ ಯಾಕೆ ಬಂತಾಗಿದ್ರಿ? ಧ್ಯಾನ ಮಾಡಿದ್ರಿಂದ ಆಕಿಗೆ ಆ ಧೈರ್ಯ ಬಂದೈತೆ ಅಂತ ನಾ ಹೇಳ್ಕೊತೀನಿ. ಇಷ್ಟೆಲ್ಲ ಪತ್ರಿಜಿಯವರು ಜಗತ್ತಿಗೋಸ್ಕರ ಧ್ಯಾನ ಮುಖಾಂತರ ಎಲ್ಲರೂ ಸರ್ವರು ಆರೋಗ್ಯದಿಂದ ಇರಲಿ ಅಂತ ಹೇಳಿ ದೇಶ ವಿದೇಶಗಳಲ್ಲಿ ಹೋಗಿ ಧ್ಯಾನವನ್ನ ಪಸರಿಸ್ಯಾರ. ನಾವೆಲ್ಲರೂ ಧ್ಯಾನ ಮಾಡೋಣ, ಧ್ಯಾನಿಗಳಾಗೋಣ, ಜ್ಞಾನವನ್ನು ಪಡೆದುಕೊಳ್ಳೋಣ, ಮುಕ್ತಿಯನ್ನು ಪಡೆದುಕೊಳ್ಳೋಣ. ಎಷ್ಟೇ ದಿನ ಇರಲಿ
ಒಂದು ವಾರ ಇರಲಿ, ಒಂದು ತಿಂಗಳ ಇರಲಿ, ಒಂದು ವರ್ಷ ಇರಲಿ, ಇರುತ್ತೆ ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಮಹಾಂತ ಪಿರಮಿಡ್ ಬಳಗದಿಂದ ಬಂದೀನಿ. ನಾನು ಮಹಾಂತ ಪಿರಮಿಡ್ನ ಪ್ರತಿ ವಾರ ಸಂಡೇ ಹುಣ್ಣಿಮೆ ಧ್ಯಾನ ಎಲ್ಲರೂ ಮಾಡ್ತೀವಿ. ಅಲ್ಲಿ ಸಾಕಷ್ಟು ಜನ ಬರ್ತಾರೆ. ಅಲ್ಲಿ ಇಲ್ಕಲ್ಲಗೂ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನ ಆಗ್ಯಾರ ಮಾಸ್ಟರ್ಸ್ಗಳು, ಧ್ಯಾನಿಗಳು. ನನಗೆ ಇಲ್ಲಿ ಹೇಳಕ್ಕೆ ಧೈರ್ಯ ಸಾಲೋದು. ಈ ಸ್ಟೇಜ್ ಮೇಲೆ ಬರ್ಬೇಕಾದ್ರೆ ನನಗೆ ಭಯ ಅನಿಸ್ತು. ಸೀನಿಯರ್ಸ್ ಮಾಸ್ಟರ್ಸ್ ಅದಾರ, ಅವ್ರ ಎದುರಿಗೆ ಇಷ್ಟು ಸಭಾದಾಗ ನಾನು ಹೆಂಗೆ ಹೇಳ್ಬೇಕು ಅನ್ನೋದೊಂದು ಭಯ ಹುಟ್ಟಿತ್ತು ನನಗೆ. ಸ್ಟೇಜ್ ಮೇಲೆ ಹತ್ಬೇಕಾದ್ರೆ ಜೈ ಪತ್ರಿಜಿ ಅನ್ಕೊಂತಾರೆ. ನಾನು ಹತ್ತಿದ್ದೆ, ಆದರೂ ಇನ್ನೂ ಎದೆಯೊಳಗೆ ನನಗೆ ಡವ ಅಂತೈತಿ, ಹೇಳಕ್ಕೆ ಆಗವಲ್ದು, ಬಾಯಿ ಒಣಗಕತ್ತೈತಿ. ಜೈ ಪತ್ರಿಜಿ ಅಂತೇಳಿ ನಾನು ಸ್ಟೇಜ್ ಹತ್ತಿದೆ. ನಾನು ಈ ಸ್ಟೇಜ್ ಮೇಲೆ ಬಂದೀನಂದ್ರೆ ಇನ್ನೂ ಸ್ವಲ್ಪ ನನಗೆ ಈ ಧ್ಯಾನದಿಂದ ನನಗೆ ಇನ್ನೂ ಧೈರ್ಯ ಬರ್ಬೋದು, ಮಾತಾಡಲಿಕ್ಕೆ ಸಿಗಬಹುದು, ಹೆಚ್ಚಿನ ಜ್ಞಾನ ಪಡಿಬಹುದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.